ನಿಮಗೆ ರೋಡಲ್ಲಿ ಯಾರೋ ಸಿಗ್ತಾ ಇದ್ರು ಪೇಷಂಟ್ ಸಹ, ಅಲ್ಲೇ ನಿಂತೀನಿ ಅವ್ರನ್ನ ನೋಡ್ತಾ ಇದ್ರಿ. ನಿಮ್ಮ ಫೋಟೋಸ್ ನೋಡಿದ್ದೀನಿ ನಾನು, ನೀವೆಲ್ಲೋ ಒಂದು ಅಂಗಡಿ ಮುಂದೆ ಅಲ್ಲೇ ನಿಂತ್ಕೊಂಡು ಅಲ್ಲೇ ಲೈನ್ ಪೇಷಂಟ್ಸ್ ಅಲ್ಲಲ್ಲ, ಇರ್ತಾ ಇದ್ರು. ಅದಕ್ಕೆ ಒಂದು ಕಾರಣನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ನಮ್ಮ ಊರಿಂದನೇ ನಮ್ಮ ಕ್ಲಿನಿಕ್ಕಿಗೆ ತೋರಿಸ್ಲಿಕ್ಕೆ ಬರ್ತಿದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವು ಇಷ್ಟು ದೂರ ಬಂದು ಬಸ್ ಚಾರ್ಜ್ ಖರ್ಚು ಮಾಡಿಕೊಂಡು ಹಣ ಖರ್ಚು ಮಾಡ್ಕೊಂಡು ಯಾಕೆ ಬರ್ತೀರಿ? ನಾನು ಊರಲ್ಲೇ ಬರ್ತೀನಿ, ಊರಲ್ಲೇ ಇರ್ತೀನಿ, ಅಲ್ಲಿ ತೋರಿಸ್ಕೊಳ್ಳಿ. ಓಕೆ, ಸುಮ್ಮನೆ ನಿಮಗೆ ಬಸ್ ಚಾರ್ಜು ಉಳಿತದೆ, ನೀವು ಬರೋ ಖರ್ಚುಗಳು ಕೂಡ, ನಿಮಗೂ ಕೂಡ ಅದರ ಸಮಯನೂ ನೀವು ಸೇವ್ ಮಾಡ್ತೀರಿ, ಹಣನೂ ಕೂಡ ಹೌದು, ಕಡಿಮೆ ಖರ್ಚಾಗುತ್ತೆ. ಹೌದು. ಅದು ಸುಮಾರು ನಾನು ನೋಡಲಿಕ್ಕೆ ಶುರು ಮಾಡಿದೆ. ಕಡೆಗೆ ಏನಾಯ್ತಪ್ಪ ಅಂತಂದರೆ, ಅದು ನಮ್ಮೂರಿನವರು ಸುತ್ತಮುತ್ತವರು ನೋಡಬೇಕು ಅಂತ, ಕಡೆಗೆ ಹೊರಗಡೆಯಿಂದ ಬಂದವರು ತೋರಿಸ್ಕೊಳ್ಳಿಕ್ಕೆ ಒಂದು ಬೇಕ್ರಿ ಇತ್ತು. ಅಲ್ಲಿ ಏನಾರು ನಾನು ಗದ್ದೆ ಹತ್ರ ಹೋಗ್ತಿದ್ದೆ, ಗದ್ದೆ ಹತ್ರ ಹೋಗ್ಬಿಟ್ಟು ಬಂದು ಆ ಬೇಕ್ರಿ ಹತ್ರ ಕುಂತ್ಕೊಂಡು ನೋಡ್ತಿದ್ದೆ. ದಿನ ಒಂದು ಅರ್ಧ ಗಂಟೆ ಕಡೆಗೆ ಅಲ್ಲೂ ಕೂಡ ನಾನು 100-200 ಜನ ನೋಡ್ತಿದ್ದೆ. 200 ಜನ ಬರ್ತಿದ್ರಲ್ಲಿ ದಿನಕ್ಕೆ. ಸರ್, ಅಷ್ಟೊಂದು ಚರ್ಮದ ರೋಗಗಳಿದೆಯಾ? ದಿನ ಜನ ಅಫೋರ್ಡಬಿಲಿಟಿ ಇಲ್ಲ. ನಾನು ಹೇಳ್ತಾ ಇರೋದು, ಕಾಯಿಲೆಗಳಿಗಿದೆ, ಸ್ಪೆಷಲಿಸ್ಟ್ ಇದ್ದಾರೆ, ಅವರಿಗೆ ಅಫೋರ್ಡಬಿಲಿಟಿ ಬೇಕು. ಅದು ಅವರಿಗೆ ಎಟುಕುವಂಥ ದರದಲ್ಲಿ ಇರಬೇಕದು.